ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಬಗ್ಗೆ. ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ನೀವು ಇದ್ರ ಉಪಯೋಗ ಮಾಡಬಹುದು, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ರೀತಿ ಬೇರೆ ಬೇರೆ ಸಮಸ್ಯೆಗೆ ನೀವು ಇದನ್ನ ಯೂಸ್ ಮಾಡಬೇಕು, ಮತ್ತೆ ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬಹುದು, ಯಾರು ಇದನ್ನ ಬಳಸಕ್ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಇದು ನೋಡ್ರಿ ಅಲೋಪತಿಕ್ ಫೇಸ್ ಕ್ಲೆನ್ಸರ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮುಖದಾಗ ಬಹಳ ಜಾಸ್ತಿ ಕೊಳಕ್ ಇರ್ತೈತೆ, ಡರ್ಟ್ ಇರ್ತೈತೆ ಅಂದ್ರೆ ಅದನ್ನ ತೆಗಿಲಿಕ್ಕೆ ಬಳಸ್ತಾರ್ರಿ. ನೀವು ಮುಖಕ್ಕೆ ಏನ್ರ ಮೇಕಪ್ ಹಾಕಿರಂದ್ರ ಮೇಕಪ್ ತೆಗಿಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಗ್ತೈತ್ರಿ. ನಿಮ್ ತ್ವಚಾದಾಗ ಏನ್ರ ಇಂಪ್ಯೂರಿಟೀಸ್ ಅದಾವ ಅಂದ್ರೆ ಅದನ್ನ ತೆಗಿಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಗ್ತೈತ್ರಿ. ನಿಮ್ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ತೈತಿ, ಬಹಳ ಜಾಸ್ತಿ ಅದು ಡ್ರೈ ರಫ್ನೆಸ್ ಇರ್ತೈತಿ ಅಂದ್ರೆ ಅದನ್ನ ಮಾಯಿಶ್ಚರೈಸ್ ಮಾಡ್ಲಿಕ್ಕೆ, ತ್ವಚಾದಲ್ಲಿ ಮೃದುತಾ ತರ್ಲಿಕ್ಕೆ ಇದ್ರ ಕೆಲಸ ಮಾಡ್ಲಾಗ್ತೈತಿ. ಮತ್ತೆ ನಿಮ್ ತ್ವಚಾ ನೋಡ್ರಿ ಸೆನ್ಸಿಟಿವ್ ಸ್ಕಿನ್ ನಿಮ್ದು ಐತಂದ್ರ, ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ದು ಯಾವುದೇ ರೀತಿ ಸ್ಕಿನ್ ಇದ್ರು ಎಲ್ಲ ಸ್ಕಿನ್ಸಿಗೆ ಇದು ಸೂಟ್ ಆಗುತ್ತೆ ರೀ. ಈಗ ಇದ್ರೊಳಗ ಕೀ ಇಂಗ್ರೀಡಿಯೆಂಟ್ಸ್ ಏನೇನ್ ಅದಾವ ಇದ್ರೊಳಗೆ ನೋಡ್ರಿ, ವಾಟರ್, ಗ್ಲಿಸರಿನ್, ಸ್ಟೈಲ್ ಆಲ್ಕೋಹಾಲ್, ಪ್ಯಾಂಥೆನಾಲ್, ನಿಯಾಸಿನಾಮೈಡ್, ಪ್ಯಾಂಟೋಲ್ಯಾಕ್ಟೋನ್, ಝ್ಯಾಂಥನ್ ಗ್ರಾಮ್, ಸೋಡಿಯಂ ಕೊಕೈಲ್, ಐಸಿಥಿಯೋನೇಟ್, ಸೋಡಿಯಂ ಬೆಂಜೋಯೇಟ್, ಸಿಟ್ರಿಕ್ ಆಸಿಡ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿರ್ತಾರ. ಮತ್ತೆ ನಿಮ್ಗೆ ಏನ್ರ ಸ್ಕಿನ್ ಸೆನ್ಸಿಟಿವಿಟಿ ಸಮಸ್ಯೆ ಐತಂದ್ರ ಅದ್ರಲಿಂತ್ರ ಇದು ನಿಮ್ಗೆ ಕಾಪಾಡುತ್ತಾ. ನಿಮ್ ತ್ವಚಾ ಬಹಳ ಡ್ರೈ ಆಗುತ್ತಂದ್ರ ಅದನ್ನ ಸರಿಪಡಿಸುತ್ತಾ. ನಿಮ್ ತ್ವಚಾದಾಗ ಇರಿಟೇಷನ್ಸ್ ಆಗ್ತಾವು, ಇಲ್ಲ ರಫ್ನೆಸ್ ಬಹಳ ಜಾಸ್ತಿ ಐತಿ, ಟೈಟ್ನೆಸ್ ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಸೊ ಇದ್ರೊಳಗೆ ನೋಡ್ರಿ ಯಾವುದೇ ರೀತಿ ಪ್ಯಾರಾಬೆನ್ ಇಲ್ಲ, ಆಯಿಲ್ ಇಲ್ಲ, ಸೋಪ್ ಇಲ್ಲ, ಮತ್ತೆ ಇದ್ರೊಳಗ ಸುಗಂಧಿತ ದ್ರವ್ಯ ಕೂಡ ಹಾಕಿರಂಗಿಲ್ರಿ. ಸೊ ಇದ್ರೊಳಗ ಸ್ಮೆಲ್ ನಿಮ್ಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ, ಸ್ಮೆಲ್ ವಾಸನೆ ಇದ್ರೊಳಗೆ ಅಷ್ಟು ಇರಂಗಿಲ್ರಿ. ಸೊ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನೋಡ್ರಿ, ಇಲ್ಲಿ ನಾನು ನಿಮ್ಗೆ 3 ಮೆಥಡ್ ಹೇಳ್ಕೊಡ್ತೀನಿ ರೀ. ಒಂದೇದ್ದು, ನೀವೇನ್ರ ಮೇಕಪ್ ಹಾಕೊಂಡಿರಂದ್ರ ಮಖದಾಗ ಏನ್ ಮಾಡ್ಬೇಕಂದ್ರ ಹಳ್ಳಿ ಕಾಟನ್ ಏನಿರ್ತೈತಿ, ಕಾಟನ್ ಮೇಲೆ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಇದೆ ಚೆನ್ನಾಗಿ ಸ್ವಲ್ಪ ಪ್ರಮಾಣದ ಹಾಕೊಂಡ್ಬಿಡ್ರಿ. ಮತ್ತ ಆ ಕಾಟನ್ ತೊಗೊಂಡು ಚಂದಾಗ ಮಖದ ತುಂಬಾ ಇದನ್ನ ಕ್ಲೆನ್ಸರ್ ಹಚ್ಕೊಂಡ್ಬಿಡ್ರಿ. ಮಖದ ತುಂಬಾ ಇದನ್ನೆಲ್ಲ ಕ್ಲೆನ್ಸರ್ ಹಚ್ಕೊಂಡಾದ್ಮೇಲೆ ಇನ್ನೊಂದು ಕಾಟನ್ ಹಳ್ಳಿ ಬೇರೆ ಹೊಸ ತೋರಿ ಚಂದಾಗ ಮತ್ ಪೂರ ಮಖ ಹಳ್ಳಿ ತೊಗೊಂಡು ಚಂದ ಒರೆಸ್ಕೊಂಡ್ಬಿಡ್ರಿ. ಮೇಕಪ್ ಏನಿರ್ತೈತಿ ಎಲ್ಲ ಹೊರಗೆ ಹೋಗ್ಬಿಡ್ತೈತಿ, ತಳಗಿಳಿದ್ ಬಿಡ್ತೈತ್ರಿ. ಈಗ ನೀವು ಫೇಸ್ ವಾಶ್ ಸಂಬಂಧಿತ ಇದನ್ನ ಯೂಸ್ ಮಾಡ್ಬೇಕಂತೀರಂದ್ರೆ ಹೆಂಗ್ ಯೂಸ್ ಮಾಡ್ಬೇಕು, ಮಖ ನೋಡ್ರಿ ಮೊದ್ಲು ಚಂದಾಗ ನೀರ್ಲೆ ಹಂಗ ಚಂದಾಗ ತೋಸ್ಕೊಂಡಾದ್ಮೇಲೆ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಏನಿದೆ ಕೈಯಾಗ ತಗೊಂಡಾದ್ಮೇಲೆ ಮಖದ ತುಂಬಾ ಹಚ್ಕೋರಿ. ಹಾಕೊಂಡು ನಿಮ್ಮ ಬಳ್ಳಿಂದ ಹೆಲ್ಪ್ ತಗೊಂಡು ಚಂದಾಗ ಮಖದಾಗ 30-60 ಸೆಕೆಂಡ್ ಮತ್ತ ಚಂದಾಗ ಮಖ ಮಸಾಜ್ ಮಾಡ್ಕೋರಿ. ಲೈಟ್ ಆಗ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಆದ್ಮೇಲೆ ನೀರ್ ಹಾಕೊಂಡು ಚಂದ ತಕೊಂಡ್ಬಿಡ್ರಿ. ಮತ್ತೆ ಟವಲ್ ತಗೊಂಡು ಒರೆಸ್ಕೊಂಡ್ಬಿಡ್ರಿ. ಈ ರೀತಿ ನೀವು ಫೇಸ್ ವಾಶ್ ಯೂಸ್ ಮಾಡಬಹುದು. ಇಲ್ಲ ನೀವು ಹೊರಗೆ ಎಲ್ರ ಅದ್ರಿ, ಅಲ್ಲಿ ನೀರಿನ ವ್ಯವಸ್ಥೆ ಅಷ್ಟು ಇಲ್ಲ, ಸೊ ಅಂತದ್ರಾಗ ನೀವು ನಿಮ್ ಮಖ ತಕ್ಕೋಬೇಕು ಚಂದಾಗ ಅಂದ್ರ ಅಂತ ಕಂಡೀಷನ್ ಹೆಂಗ್ ಯೂಸ್ ಮಾಡಬೇಕು ಅಂದ್ರ ನೋಡ್ರಿ, ಈಗ ಫೇಸ್ ವಾಶಿಗೆ ಇದನ್ನ ಹೆಂಗ್ ಯೂಸ್ ಮಾಡಬೇಕು ನೀರ್ ಇರ್ಲಾರ್ದಂಗ ಅಂತ ನೋಡ್ರಿ. ಮಖದ ಮೇಲೆ ಏನಿದೆ ಡೈರೆಕ್ಟ್ ಸೆಟಾಫಿಲ್ ನಿಮ್ ಕೈಯಾಗ ತೋರಿ, ಸ್ಕಿನ್ ಕ್ಲೆನ್ಸರ್ ಇದೆ ಕೈಯಾಗ ತಗೊಂಡು ಬಳ್ಳಿನ ಹೆಲ್ಪ್ ಲಿಂತ್ರ ಚಂದಾಗ ಮಖದ ತುಂಬಾ ಹಚ್ಕೊಂಡ್ಬಿಡ್ರಿ. ಲೈಟ್ ಆಗ ಮಸಾಜ್ ಮಾಡ್ಕೊರಿ, ಕಣ್ಣು ಮುಚ್ಕೋರಿ, ಕಣ್ಣಿಗೆ ಒಟ್ಟ ಹೋಗ್ಬಾರ್ದು. ಲೈಟ್ ಆಗಿ ಚಂದಾಗ ಮಸಾಜ್ ಮಾಡ್ಕೊಂಡಾದ್ಮೇಲೆ ನಿಮ್ ಕಡೆ ಹಳ್ಳಿ ಇತ್ತಂದ್ರ ಹಳ್ಳಿ ತಗೊಂಡ ಚಂದಾಗ ಒರೆಸ್ಕೊಂಡ್ಬಿಡ್ರಿ. ಇಲ್ಲ ಅಂದ್ರೆ ಏನ್ರ ಟಿಶ್ಯೂ ಪೇಪರ್ ಅದಾವ ಅಂದ್ರೆ ಟಿಶ್ಯೂ ಪೇಪರ್ ತಗೊಂಡು ಚಂದಾಗ ಒರೆಸ್ಕೊಂಡ್ಬಿಡ್ರಿ. ಈ ರೀತಿ ನೀವು ಹೊರಗಡೆ ಏನ್ರ ಇದ್ರ ಫೇಸ್ ವಾಶ್ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬಹುದ್ರಿ. ಸೊ ಇದ್ರೊಳಗೆ ನೋಡ್ರಿ, ನೀವು ಏನ್ ಹಚ್ಕೊಂತಿರಲ್ಲ ಇದನ್ನ ಫೇಸ್ ಕ್ಲೆನ್ಸರ್ ಮಖಕ್ಕೆ ಹಚ್ಕೊಂತಿರಲ್ಲ, ಇದ್ರಾಗ ಯಾವ್ದೇ ರೀತಿ ಬುರುಗ್ ಅಷ್ಟು ಬರಂಗಿಲ್ರಿ. ಸೊ ಇದ್ರಾಗ ಜಾಗ್ ಒಟ್ಟ ಇರಂಗಿಲ್ರಿ, ಬಹಳ ಕಡಿಮೆ ಇರ್ತೈತಿ. ಸೊ ಇದ್ರಲ್ಲಿ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು, ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನ್ ಘಟಕ ದ್ರವ್ಯ ಅದಾವ, ಇಂಗ್ರೀಡಿಯೆಂಟ್ಸ್ ಏನೇನ್ ಅದಾವ ಅನ್ನೋ ನಾನು ತಿಳಿಸ್ಕೊಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿವ ಅಂದ್ರೆ ಇದನ್ನ ಬಳಸಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಿಮ್ಗೆ 399 ರೂಪಾಯಿ, 399 ರುಪೀಸ್ನಾಗ 125 ml ಇದ್ದು ಸೆಟಾಫಿಲ್ ಸ್ಕಿನ್ ಕ್ಲೆನ್ಸರ್ ಸಿಗ್ತೈತ್ರಿ. ಮತ್ತೆ ಸೆಟಾಫಿಲ್ ಸ್ಕಿನ್ ಕ್ಲೆನ್ಸರ್ ಏನಿದೆ ಇದು ನಿಮ್ಗೆ 250 ml ಪ್ಯಾಕ್ನಾಗೂ ಬರ್ತೈತಿ, 500 ml ಪ್ಯಾಕ್ನಾಗೂ ಬರ್ತೈತಿ, 1 ಲೀಟರ್ ಪ್ಯಾಕ್ನಾಗೂ ಇದು ಅವೈಲೇಬಲ್ ಐತಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂತ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಲಿಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.